ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮೊಹಮ್ಮದ್ ಅಲ್ತಾಫ್ ಹುಸೇನ್. ನೀವು ನೋಡ್ತಿದ್ದೀರಾ ಜನತಾ ಕಿ ಪುಕಾರ್. ಜನತಾ ಕಿ ಪುಕಾರ್ ಯೂಟ್ಯೂಬ್ನಲ್ಲಿ ಹೊಸಬ್ರು ಯಾರಿದ್ದಾರೆ ಅವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕಂದರೆ ಎಲ್ಲ ವಿಡಿಯೋಗಳು ನಿಮಗೆ ಸೀದವಾಗಿ ನೋಡಲಿಕ್ಕೆ ಅವಕಾಶವಿರುತ್ತದೆ. ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ CR ನಸೀರ್ ಅಹಮದ್, ಸಮಾಜ ಸೇವಕರು ಮತ್ತು ರಾಜ್ಯ ಸರ್ಕಾರದ ಪ್ಲಾನಿಂಗ್ ಕಮಿಷನ್ ಸದಸ್ಯರು ಹಾಗೂ ಮೌಲಾನಾ ಆಜಾದ್ ಸಮಾಜಿ ಸಂಸ್ಥೆಯ ಅಧ್ಯಕ್ಷರು, ಮಾಜಿ ಪ್ಲಾನಿಂಗ್ ಕಮಿಷನ್ ಸದಸ್ಯರು ಆದ ಡಾಕ್ಟರ್ ನಸೀರ್ ಅಹಮದ್ ನಮ್ಮ ಜೊತೆಯಲ್ಲಿದ್ದಾರೆ. ಇವರಲ್ಲಿ ಒಂದು ಕ್ವಶನ್ ಕೇಳಬೇಕಂತ ಇದ್ದೀನಿ. ಅದೇನೆಂದರೆ, ದೇಶದಲ್ಲಿ ಹಾಗೂ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಇತರೆ ಬೇರೆ ಕಡೆಗಳಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅವರ ಬಗ್ಗೆ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರಿನ ಬಗ್ಗೆ ನಡೆಯುತ್ತಿರುವ ಗೊಂದಲದ ಬಗ್ಗೆ ಇವರಲ್ಲಿ ಕೇಳೋಣ. ನಮಸ್ತೆ ನಸೀರ್ ಅಹಮದ್ ಸರ್. ನಮಸ್ತೆ. ಈ ಥರ ದೇಶದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅವರ ಹೆಸರಿನ ಬ್ಯಾನರ್ ಐ ಲವ್ ಮೊಹಮ್ಮದ್ ಅಂತ, ಇದರ ಬಗ್ಗೆ ಸುಮಾರು ಕಡೆ ಸ್ವಲ್ಪ ವ್ಯತ್ಯಾಸ ನಡೀತಾ ಇದೆ ಎರಡು ಕೋಮಿನ ನಡುವೆ. ಇದರ ಬಗ್ಗೆ ನೀವು ಏನಂತ ಅನ್ನಕ್ಕೆ ಬಯಸ್ತೀರಾ? ನೋಡಿ ಅಲ್ತಾಫ್ ಸಾಹೇಬ್ರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ರೀತಿ ಮಾಡಿ ಅಂತ ಯಾವುದೇ ಪುಸ್ತಕದಲ್ಲಿ ಇಲ್ಲ. ಯಾವುದೇ ಪುಸ್ತಕದಲ್ಲಿ ಅವ್ರು ಹೇಳಿಲ್ಲ, ಬರೆದಿಲ್ಲ, ಏನಿಲ್ಲ. ಇವತ್ತು ಕಾನ್ಪುರ್ನಲ್ಲಿ ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಲ್ಲಿ ಆ ಬ್ಯಾನರ್ ಹಾಕಿದ್ದಕ್ಕೆ ಆ್ಯಕ್ಷನ್ ತಗೊಂಡ್ರು ಪೊಲೀಸವರು ಅಂತ ಹೇಳಿ. ನಾವಿರೋದು ಈ ದಾವಣಗೆರೆನಲ್ಲಿ, ಹೌದು, ಅದು ಕಾನ್ಪುರಲ್ಲಿ. ಅವ್ರು ಪರ್ಮಿಷನ್ ತಗೊಂಡಿದ್ರಾ ಅಥವಾ ಪರ್ಮಿಷನ್ ತಗೊಂಡಿರಲಿಲ್ಲ ಅದೆಲ್ಲ ನಮಗೆ ಮಾಹಿತಿ ಇಲ್ಲ. ಹೌದು, ಆಯ್ತಾ? ಅದು ಒಂದು ಇಟ್ಕೊಂಡು ನಮ್ಮ ದಾವಣಗೆರೆ ಜಿಲ್ಲೆನಲ್ಲಿ, ದಾವಣಗೆರೆ ಸಿಟಿನಲ್ಲಿ ಇಲ್ಲಿ ಘಟನೆ ಆಗಿದೆ ಅಲ್ಲ, ಹಾಕಿದಾರಲ್ಲ, ಹಾಕ್ಲಿ. ಅವರು ಎಲ್ಲಿ ಹಾಕ್ಬೇಕು? ಅವರು ಅವ್ರ ಮನೆಯಲ್ಲಿ ಹಾಕೊಳ್ಬೇಕು, ಮಸೂದಿನಲ್ಲಿ ಹಾಕೊಳ್ಬೇಕು, ಮದ್ರಸಿನಲ್ಲಿ ಹಾಕೊಳ್ಬೇಕು. ಅವ್ರ ಏರಿಯಾನಲ್ಲಿ ಅವ್ರಿಗೆ ಅಧಿಕಾರ ಎಲ್ಲಿದೆ ಅಲ್ಲಿ ಹಾಕೊಳ್ಬೇಕು. ಅದು ಬಿಟ್ಟು ಬೇರೆ ಬೇರೆ ಕೋಮಿನ ಜನ ಮುಂದೆ ಹೋಗಿ, ಅವ್ರ ಮನೆ ಮುಂದೆ ಹೋಗಿ ಅವ್ರ ಜಾಗದಲ್ಲಿ ಹಾಕೋದು ಸರಾಸರಿ ತಪ್ಪು. ಯಾರು ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆ ಹಾಕಕ್ಕೆ? ಅದು ಹಾಕ್ಬಾರ್ದಿತ್ತು. ಅದು ಪ್ರವಾದಿಯವರು ಹೇಳಿದ್ದಾರೆ, ಇನ್ನೊಬ್ರಿಗೆ ನೋವು ಮಾಡಬೇಡ್ರಿ ಅಂತ ಹೇಳಿದ್ದಾರೆ. ಇನ್ನೊಬ್ರಿಗೆ ಕಷ್ಟ ಕೊಡ್ರಿ ಅಂತ ಹೇಳಿಲ್ಲ. ನೀವು ಅವ್ರಿಗೆ ಲವ್ ಮಾಡೋರು, ನೀವು ಇನ್ನೊಬ್ರಿಗೆ ಕಷ್ಟನೂ ಕೊಡಬಾರ್ದು, ಇನ್ನೊಬ್ರಿಗೆ ತೊಂದರೆನೂ ಕೊಡಬಾರ್ದು. ಯಾಕಪ್ಪ? ಅವ್ರ ಧರ್ಮ ಅವ್ರಿಗೆ, ನಮ್ಮ ಧರ್ಮ ನಮ್ಗೆ. ನಾವು ಆಚರಣೆ ಮಾಡಕ್ಕೆ ಅವ್ರೇನು, ನಮ್ದು ರಂಜಾನ್ ಆಗ್ಲಿ, ಬಕ್ರೀದ್ ಆಗ್ಲಿ, ಬೇರೆ ಬೇರೆ ಹಬ್ಬಗಳು ಆಗ್ಲಿ, ಅವ್ರ ಆಚರಣೆ ಮಾಡಕ್ಕೆ ಏನು ತೊಂದರೆ ಮಾಡ್ತಾ ಇದ್ರೇನು? ಏನು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇಲ್ಲ, ಅವರು ಮಾಡ್ತಾ ಇಲ್ಲ. ಪ್ರೀತಿಯಿಂದ ಇದೀವಿ ಇಲ್ಲಿ. ಈಗ ಯಾವ್ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಂಡು ಅದೇ ಇಶ್ಯೂ ಮಾಡಿ ಅದೆಲ್ಲ ಆಗ್ಬಾರ್ದು. ಆಮೇಲೆ ನಮ್ಮ ದೇಶದಲ್ಲಿ ಸಂವಿಧಾನ ಎಲ್ಲರಿಗೂ ಹಕ್ಕು ಕೊಟ್ಟಿದೆ. ಹೌದು. ಯಾವುದೇ ಪ್ರತಿಭಟನೆ ಮಾಡಲಿ, ಯಾವುದೇ ಪ್ರೊಟೆಸ್ಟ್ ಮಾಡಲಿ, ಅದಕ್ಕೆ ಒಂದು ನಿಯಮ ಇದೆ. ಏನು ನಿಯಮ ಇದೆ? ಹೋಗಿ ಕನ್ಸಲ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಡು ಅವ್ರು ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ಬೋದು. ತಮ್ಮ ಅನಿಸಿಕೆ ಏನಿದೆ ಸರ್ಕಾರ ಮುಂದೆ ಹೇಳ್ಬೋದು. ಪರ್ಮಿಷನ್ನೇ ತಗೊಂಡಿಲ್ಲ, ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಬಿಡುತ್ತಾ? ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೇ ಸರ್ಕಾರ ಇರಲಿ, ಬಿಡೋದಲ್ಲ. ನಿಯಮ ಪಾಲಿಸಬೇಕು. ಪ್ರವಾದಿಯವರು ಹೇಳಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ? ಯಾವ ದೇಶದಲ್ಲಿ ನೀವು ಇರ್ತೀರಾ ಆ ದೇಶದ ಕಾನೂನಿಗೆ ನೀವು ಒಪ್ಕೊಂಡು ನೀವು ರೆಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಆ ದೇಶಕ್ಕೆ ರೆಸ್ಪೆಕ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ ಅಲ್ವಾ? ಹೌದು. ಐ ಲವ್ ಯು ಅಂತ ಹೇಳಿದ್ರೆ ಅವ್ರು ಯಾವಾಗ ಅವ್ರು ನಮ್ಗೆ ಲವ್ ಮಾಡ್ತಾರೆ ಗೊತ್ತಾ? ಪ್ರವಾದಿಯವರು ಅವ್ರ ಹೇಳಿರೋ ದಾರಿನಲ್ಲಿ ನಾವು ಹೋದ್ರೆ ಮಾತ್ರ ಅವ್ರು ನಮ್ಗೆ ಇಷ್ಟಪಡ್ತಾರೆ. ರಿಟರ್ನ್ ಲವ್ ಆಗುತ್ತೆ ಅದು. ಇದು ಎಲ್ಲ ನನ್ನ ಅನಿಸಿಕೆ, ನನ್ನ ಭಾವನೆಗಳು.
ನಾನು ಯಾವುದೇ ಕೋಮಿನ ಜನಗೆ ನಾನು ನಮ್ಮ ಜನ ಇರಲಿ ಬೇರೆ ಜನ ಇರಲಿ ನಾನು ಯಾರಿಗೂ ಮನಸ್ಸು ನೋವು ಮಾಡೋಕ್ಕೆ ತಯಾರಿಲ್ಲ. ಒಂದು ಮಾತು ಹೇಳ್ತೀನಿ, ಸ್ವತಂತ್ರ ನಮಗೆ ಇದೆ ಅಂತ ಹೇಳಿ ನಾವು ಏನೇನೋ ಮಾಡಕ್ಕೆ ಹೋದ್ರೆ ಅದಲ್ಲ ಅದು. ಆಮೇಲೆ ಪ್ರವಾದಿಯವರು ಲವ್ ಮಾಡೋದು ಎಲ್ಲ ಮುಸಲ್ಮಾನರದು ಹಕ್ಕು, ಅವ್ರ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಎಲ್ಲರೂ ಮುಸಲ್ಮಾನರು ಮಾಡೇ ಮಾಡ್ತಾರೆ, ಅದು ಶೋ ಮಾಡೋದು ಅವಶ್ಯಕತೆ ಇಲ್ಲ. ನನ್ನ ಭಾವನೆ ಶೋ ಮಾಡೋದು ಅವಶ್ಯಕತೆನೇ ಇಲ್ಲ. ಈ ರೀತಿ ಇದೆ. ಈಗ ಅದು ನಾನು ಅದು ಒಂದು ಎಕ್ಸಾಂಪಲ್ ನಾನು ಹೇಳಬಾರ್ದು, ಒಂದು ಅರ್ಥ ಆಗ್ಲಿ ಅಂತ ಆ ಉದ್ದೇಶದಿಂದ ಹೇಳ್ತೀನಿ. ಏನಂತ, ನಮ್ಮ ತಂದೆ ತಾಯಿಗೆ ನಾನು ಲವ್ ಮಾಡ್ತೀನಿ, ಹೌದು ಮಾಡ್ತೀನಿ, ಎಲ್ಲ ಮಾಡಲೇಬೇಕು. ಎಲ್ಲರ ಹತ್ರ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲ, ನಮ್ಮ ತಂದೆ ತಾಯಿ ಯಾವಾಗ ಖುಷಿ ಪಡಿತಾರೆ, ಅವ್ರು ಸೇವೆ ಮಾಡಬೇಕು, ಅವ್ರು ರೆಸ್ಪೆಕ್ಟ್ ಮಾಡಬೇಕು, ಅವ್ರು ಹೇಳಿದ ದಾರಿ ಒಳ್ಳೆ ದಾರಿ ನಾವು ಹೋಗ್ಬೇಕು. ಆವಾಗ ನಮ್ಮ ತಂದೆ ತಾಯಿ ನಮ್ಗೆ ಇಷ್ಟಪಡಿತಾರೆ. ಅದೇ ಪ್ರವಾದಿ ಅವರು ಹೇಳಿರೋದು ಅಷ್ಟೇ. ನಾನು ಜಾಸ್ತಿ ನನಗೆ ನೀವು ಪ್ರಶ್ನೆ ಕೇಳಬೇಡಿ ದಯವಿಟ್ಟು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ವೀಕ್ಷಕರಿಗೆ ಈ ವಿಷಯದಲ್ಲಿ ನಡೆಯುತ್ತಿರುವ ಎರಡು ಕೋಮಿನಗಳ ಬಗ್ಗೆ ಪರಸ್ಪರ ಮನೋಭಾವನೆ ಆಗ್ತಿರೋದ್ ಬಗ್ಗೆ ನೀವು ಏನು ಎರಡು ಕೋಮಿಗೆ ಏನಂತ ಅನ್ನೋಸಕ್ಕೆ ಹೇಳ್ತೀರಾ? ಈಗ ನಾನು ಹೇಳಿದ್ದೇನಲ್ಲ ಪೂರ್ತಿ ಅವಾಗಿಂದ ನೀವು ಕೇಳ್ತಿದ್ರೆ ಹೇಳಿದ್ದೇನೆ, ಅದೇ ಹೇಳೋದು ಮತ್ತೆ ಪುನಃ. ಎಲ್ಲರೂ ಸುಖವಾಗಿಂದ ಎಲ್ಲರೂ ಚೆನ್ನಾಗಿರ್ಬೇಕು. ಪ್ರವಾದಿಯವ್ರ ದಾರಿನಲ್ಲಿ ಮುಸಲ್ಮಾನರು ಹೋಗ್ಬೇಕು. ಯಾವ ರೀತಿ ಹೋಗ್ಬೇಕಂದ್ರೆ ಅವ್ರ ದಾರಿ ತೋರಿಸಿದ್ದಾರೆ. ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆಗೆ ಪ್ರೀತಿಯಿಂದ ಹೋಗ್ಬೇಕು, ಗೊತ್ತಾಯ್ತಾ? ಯಾರಿಗೂ ಕಷ್ಟ ಕೊಡಬಾರ್ದು, ಗೊತ್ತಾಯ್ತಾ? ಈ ರೀತಿ ಇದೆ ಅವ್ರದ್ದು ಹದೀಸ್ಗಳು. ಅದೇ ರೀತಿ ಹೋಗ್ಬೇಕು ನಾವು. ಆಮೇಲೆ ನಮ್ಮ ದೇಶ ಇಡೀ ವಿಶ್ವದಲ್ಲಿ ನಾನು ಓದಿದ್ದೀನಿ, ಇಡೀ ವಿಶ್ವದಲ್ಲಿ ನಮ್ಮ ದೇಶದ ಕಾನೂನು ಏನಿದೆ ಅಲ್ಲ, ಯಾವ ದೇಶದಲ್ಲಿ ಇಲ್ಲ. ಹೌದು, ಎಲ್ಲರಿಗೂ ಸ್ವತಂತ್ರ ಇದೆ. ಪ್ರವಾದಿ ಹೇಳಿದ್ದಾರೆ, ಯಾವ ದೇಶದಲ್ಲಿ ಇರ್ತಾರೋ ಆ ದೇಶಕ್ಕೆ ಪ್ರೀತಿ ಮಾಡಿ, ಆ ದೇಶದ ಕಾನೂನಿಗೆ ನೀವು ನಡೀರಿ ಅಂತ ಹೇಳಿದ್ದಾರೆ. ಆ ರೀತಿ ಎಲ್ಲರೂ ನಡಿಬೇಕು. ವಿಶೇಷವಾಗಿ ನೀವು ಹೇಳ್ತಿರೋದು ನಮ್ಮ ಮುಸಲ್ಮಾನರ ಬಗ್ಗೆ ಕೇಳ್ತಿದ್ದೀರ. ನಾವೆಲ್ಲರೂ ದೇಶದ ಬಹಳಷ್ಟು ಜನ, ಕೆಲವು ಜನ ಇರ್ಬೋದು, ಅನ್ವಾಂಟೆಡ್ ಜನ ಇರ್ಬೋದು, ಈ ರೀತಿ ಇಶ್ಯೂಸ್ ತರ್ತಾರೆ. 99% ಮುಸಲ್ಮಾನರಲ್ಲಿ ಎಲ್ಲರೂ ಪೀಸ್ಫುಲ್ ಆಗಿ ಎಲ್ಲರ ಜೊತೆಗೆ ನಾವು ಒಳ್ಳೆದ ರೀತಿಯಿಂದ ಹೋಗೋಣ, ಪ್ರೀತಿಯಿಂದ ಹೋಗೋಣ, ಒಬ್ರಿಗೊಬ್ರಿಗೆ ನಾವು ಕಷ್ಟ ಸುಖದಲ್ಲಿ ಬರೋಣ ಅಂತ ಭಾವನೆಗಳನ್ನೇ ಇರುತ್ತೆ. ಇದೇ ಭಾವನೆ ಹಾಕೊಂಡು ಹಿಂದೂಗಳನ್ನು ಅದೇ ಇದೆ. ಹೌದು, ಅದೂ 99% ಆ ರೀತಿ ಜನನೇ ಇದ್ದಾರೆ ಅಲ್ಲಿ. ಕೆಲವು ಜನ ಇಲ್ಲಿನೂ ಇದ್ದಾರೆ, ಅಲ್ಲಿನೂ ಇದ್ದಾರೆ, ಗೊತ್ತಾಯ್ತಾ? ಒಳ್ಳೆ ಜನ ಜಾಸ್ತಿ ಇದ್ದಾರೆ, ಎಲ್ಲ ಕಡೆ ಒಳ್ಳೆ ಜನ ಜಾಸ್ತಿ ಇದೆ, ಪರ್ಸೆಂಟ್ ಆಫ್ ಜನ. ನಾನು ಇಷ್ಟೇ ಹೇಳೋದು, ಪ್ರವಾದಿ ದಾರಿನಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಎಲ್ಲರಿಗೂ ಪ್ರೀತಿ ಮಾಡಬೇಕು, ಎಲ್ಲರದ್ದು ಜೊತೆಗೆ ಹೋಗ್ಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಅಷ್ಟೇ ನಂದು ಮೆಸೇಜ್. ಧನ್ಯವಾದಗಳು.